ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್, ಜಟಾಪಟಿ ಜೋರಾಗಿದೆ. ಸೇಡಂ ಪಟ್ಟಣದಲ್ಲೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ತಹಸೀಲ್ದಾರ್ ಶ್ರೀಯಾಂಕ ಅವರು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಇವತ್ತು ಸಂಜೆ ಆರ್ಎಸ್ಎಸ್ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ನಿರಾಕರಿಸಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ತಹಸೀಲ್ದಾರ್ ಶ್ರೀಯಾಂಕ ಅವರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ನಿರಾಕರಿಸಿದ್ದಾರೆ ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಸೇಡಂ ಪಟ್ಟಣದಲ್ಲೂ ಕೂಡ ಚಿತ್ತಾಪುರದಲ್ಲಿ ಏನೇನಾಯಿತು ತಾವು ಗಮನಿಸಿದಿರಿ ನಿನ್ನೆ. ಇವತ್ತು ಸೇಡಂ ಸರದಿ. ಸೇಡಂ ಪಟ್ಟಣದಲ್ಲಿ ಎಲ್ಲವೂ ಅಂದ್ಕೊಂಡಂತಾಗಿದ್ದರೆ ಇವತ್ತು ಸಂಜೆ ಪಥಸಂಚಲನ ನಡಿಬೇಕಾಗಿತ್ತು. ಆದರೆ ಈಗ ತಹಸೀಲ್ದಾರ್ ಶ್ರೀಯಾಂಕ ಅವರು ಅನುಮತಿಯನ್ನು ನಿರಾಕರಿಸಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ, ಏನಾದರೂ ಅಹಿತಕರ ಘಟನೆಗಳು ನಡೆದರೆ ಅಂತ ಹೇಳಿ. ಸೇಡಂ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಕೊನೆಯ ಗಳಿಗೆಯಲ್ಲಿ ಅನುಮತಿಯನ್ನು ನಿರಾಕರಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ಫೋನ್ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಕೊನೆ ಗಳಿಗೆಯಲ್ಲಿ ಅನುಮತಿಯನ್ನು ಯಾಕೆ ನಿರಾಕರಣೆ ಮಾಡಲಾಯಿತು? ಈಗ ಪಥಸಂಚಲನ ಇದೆ ಅನ್ನುವಂಥದ್ದು, ಅದಕ್ಕೆ ತಯಾರಿ ಮಾಡಿಕೊಳ್ತಾ ಇರುವಂಥದ್ದು ತಹಸೀಲ್ದಾರ್ ಗಮನಕ್ಕೆ ಬಂದಿರಲಿಲ್ವಾ? ಈವರೆಗೂ ಸುಮ್ಮನಿದ್ದು ಇನ್ನೊಂದು ಅವರೋ 2 ಅವರ್ಗೂ ಪಥಸಂಚಲನ ಆರಂಭ ಆಗುವಾಗ ಅನುಮತಿ ಇಲ್ಲ ಅಂತ ನಿರಾಕರಣೆ ಮಾಡಿದರೆ ಇವರೇ ಈಗ ಇಲ್ಲದ ಬೆಳವಣಿಗೆಗಳಿಗೆ ಕಾರಣ ಆಗ್ತಾರೆ. ಶ್ರೀಪಾದ್ ಪಾಟೀಲ್, ಚಿತ್ತಾಪುರ ಬಳಿಕ ಇದೀಗ ಸೇಡಂನಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿರುವಂತದ್ದು. ಅಂದ್ರೆ ಚಿತ್ತಾಪುರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಅನ್ನುವಂತ ಜಟಾಪಟಿ ನಡೆದಿತ್ತು. ಅದರ ಮಧ್ಯದಲ್ಲೇ ಇವತ್ತು ಕೂಡ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಹಮ್ಮಿಕೊಂಡಿರುವಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸ್ವಕ್ಷೇತ್ರ ಆಗಿರುವಂತಹ ಸೇಡಂನಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಸುಸೂತ್ರವಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಮುಖಂಡರು ಕೂಡ ಎದ್ದಿರುವಂತದ್ದು. ಅಂದ್ರೆ ಯಾವಾಗ ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದ ಎಲ್ಲ ಕೂಡ ಕಾರ್ಯಕರ್ತರು ಜಮಾವಣೆ ಆಗೋದಕ್ಕೆ ಮುಂದಾಗ್ತಾರೆ. ಆಗ ಕೊನೆ ಗಳಿಗೆಯಲ್ಲಿ ಆ ಅನುಮತಿಯನ್ನ ನಿರಾಕರಣೆ ಮಾಡಿ ತಹಸೀಲ್ದಾರ್ ಆದೇಶ ಹೊರಡಿಸಿರುವಂತದ್ದು. ಸೇಡಂ ತಹಸೀಲ್ದಾರ್ ಶ್ರೀಯಾಂಕ ಇದೀಗ ಏನು ಆ ಒಂದು ಆದೇಶ ಹೊರಡಿಸಿರುವಂತದ್ದು. ಅನುಮತಿ ನಿರಾಕರಣೆಗೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದೀಗ ಏನು ಮತ್ತಷ್ಟು ಆಕ್ರೋಶವನ್ನ ಆರ್ಎಸ್ಎಸ್ ಕಾರ್ಯಕರ್ತರು ಹೊರ ಹಾಕ್ತಾ ಇರುವಂತದ್ದು. ಯಾಕಂತಂದ್ರೆ ನೀವು ಅನುಮತಿ ನಿರಾಕರಣೆ ಮಾಡ್ಬೇಕಾಗಿದ್ರೆ ಮೊದಲೇ ಅದನ್ನ ಹೇಳಬೇಕಾಗಿತ್ತು. ಕೊನೆ ಹಂತದಲ್ಲಿ ಅಂದ್ರೆ ಆರ್ಎಸ್ಎಸ್ ನ ಕಾರ್ಯಕರ್ತರು ಎಲ್ಲವೂ ಕೂಡ ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡು ಜನರು ಸೇರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆದೇಶ ನಿರಾಕರಣೆ ಮಾಡುವಂತ ಏನು ಆದೇಶ ಮಾಡಿದ್ರಿ, ಸೊ ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಕ್ರೋಶ ಹೊರ ಹಾಕ್ತಾ ಇರುವಂತದ್ದು. ಅದಲ್ಲದೆ ಒಂದ್ ವೇಳೆ ಈ ಪೋರ್ಚದಲ್ಲಿ ಏನಾದ್ರೂ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಮಾಡಿದ್ರೆ ಅದನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ಪೊಲೀಸ್ ಇಲಾಖೆ ಮತ್ತೆ ಬಂದೋಬಸ್ತ್ ಅನ್ನ ಕೂಡ ಇದೀಗ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಸದ್ಯ ಇದೀಗ ಪೊಲೀಸರು ಮತ್ತೆ ಅಧಿಕಾರಿಗಳು ಜೊತೆಗೆ ಆರ್ಎಸ್ಎಸ್ ಕಾರ್ಯಕರ್ತರ ಮಧ್ಯೆ ಏನೋ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಅನುಮತಿ ಕೊನೆ ಗಳಿಗೆಯಲ್ಲಿ ಯಾಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿ. ಒಟ್ಟಿನಲ್ಲಿ ಸರ್ಕಾರ ಆರ್ಎಸ್ಎಸ್ ಬ್ಯಾನ್ ಮಾಡ್ಬೇಕು ಅನ್ನುವಂತ, ಅಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡ್ಬೇಕು ಅನ್ನುವಂತ ಏನೋ ಒಂದು ನಿರ್ಧಾರ ತೆಗೆದುಕೊಂಡ ಬಳಿಕ ಇದೀಗ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಅಂದ್ರೆ ಪಥಸಂಚಲನ ಆರ್ಎಸ್ಎಸ್ ಕಾರ್ಯಕರ್ತರು ಎಲ್ಲೆಲ್ಲಿ ಹಮ್ಮಿಕೊಂಡಿದ್ರು ಆರ್ಎಸ್ಎಸ್ ಶತಾಬ್ದಿ ಅಂಗವಾಗಿ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿದ್ರು, ಅಲ್ಲೆಲ್ಲ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದರಂತೆ ಇದೀಗ ಸೇಡಂ ಪಟ್ಟಣದಲ್ಲೂ ಕೂಡ ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿ ಆದೇಶ ಹೊರಡಿಸಿರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ಮಾಹಿತಿಗಾಗಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್, ಜಟಾಪಟಿ ಜೋರಾಗಿದೆ. ಸೇಡಂ ಪಟ್ಟಣದಲ್ಲೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ತಹಸೀಲ್ದಾರ್ ಶ್ರೀಯಾಂಕ ಅವರು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಇವತ್ತು ಸಂಜೆ ಆರ್ಎಸ್ಎಸ್ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ನಿರಾಕರಿಸಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.
ತಹಸೀಲ್ದಾರ್ ಶ್ರೇಯಾಂಕ ಅವರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ನಿರಾಕರಿಸಿದ್ದಾರೆ ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಸೇಡಂ ಪಟ್ಟಣದಲ್ಲೂ ಕೂಡ ಚಿತ್ತಾಪುರದಲ್ಲಿ ಏನೇನಾಯಿತು ತಾವು ಗಮನಿಸಿದಿರಿ ನಿನ್ನೆ. ಇವತ್ತು ಸೇಡಂ ಸರದಿ. ಸೇಡಂ ಪಟ್ಟಣದಲ್ಲಿ ಎಲ್ಲವೂ ಅಂದ್ಕೊಂಡಂತಾಗಿದ್ರೆ ಇವತ್ತು ಸಂಜೆ ಪಥಸಂಚಲನ ನಡಿಬೇಕಾಗಿತ್ತು. ಆದರೆ ಈಗ ತಹಸೀಲ್ದಾರ್ ಶ್ರೇಯಾಂಕ ಅವರು ಅನುಮತಿಯನ್ನು ನಿರಾಕರಿಸಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ, ಏನಾದರೂ ಅಹಿತಕರ ಘಟನೆಗಳು ನಡೆದರೆ ಅಂತ ಹೇಳಿ. ಸೇಡಂ ಪಟ್ಟಣದಲ್ಲಿ RSS ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಕೊನೆಯ ಗಳಿಗೆಯಲ್ಲಿ ಅನುಮತಿಯನ್ನು ನಿರಾಕರಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ಫೋನ್ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಕೊನೆ ಗಳಿಗೆಯಲ್ಲಿ ಅನುಮತಿಯನ್ನು ಯಾಕೆ ನಿರಾಕರಣೆ ಮಾಡಲಾಯಿತು? ಈಗ ಪಥಸಂಚಲನ ಇದೆ ಅನ್ನುವಂಥದ್ದು, ಅದಕ್ಕೆ ತಯಾರಿ ಮಾಡಿಕೊಳ್ತಾ ಇರುವಂಥದ್ದು ತಹಸೀಲ್ದಾರ್ ಗಮನಕ್ಕೆ ಬಂದಿರಲಿಲ್ವಾ? ಈವರೆಗೂ ಸುಮ್ಮನಿದ್ದು ಇನ್ನೊಂದು ಅವರೋ 2 ಅವರ್ಗೂ ಪಥಸಂಚಲನ ಆರಂಭ ಆಗುವಾಗ ಅನುಮತಿ ಇಲ್ಲ ಅಂತ ನಿರಾಕರಣೆ ಮಾಡಿದರೆ ಇವರೇ ಈಗ ಇಲ್ಲದ ಬೆಳವಣಿಗೆಗಳಿಗೆ ಕಾರಣ ಆಗ್ತಾರೆ. ಶ್ರೀಪಾದ್ ಪಾಟೀಲ್, ಚಿತ್ತಾಪುರ ಬಳಿಕ ಇದೀಗ ಸೇಡಂನಲ್ಲೂ ಕೂಡ RSS ಪಥಸಂಚಲನಕ್ಕೆ ಬ್ರೇಕ್ ಹಾಕಿರುವಂತದ್ದು. ಅಂದ್ರೆ ಚಿತ್ತಾಪುರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಅನ್ನುವಂತ ಜಟಾಪಟಿ ನಡೆದಿತ್ತು. ಅದರ ಮಧ್ಯದಲ್ಲೇ ಇವತ್ತು ಕೂಡ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ RSS ಪಥಸಂಚಲನವನ್ನ ಹಮ್ಮಿಕೊಂಡಿರುವಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸ್ವಕ್ಷೇತ್ರ ಆಗಿರುವಂತಹ ಸೇಡಂನಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಸುಸೂತ್ರವಾಗಿ RSS ಪಥಸಂಚಲನ ನಡೆಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ RSS ಕಾರ್ಯಕರ್ತರು ಮತ್ತೆ ಬಿಜೆಪಿ ಮುಖಂಡರು ಕೂಡ ಎದ್ದಿರುವಂತದ್ದು. ಅಂದ್ರೆ ಯಾವಾಗ RSS ಪಥಸಂಚಲನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದ ಎಲ್ಲ ಕೂಡ ಕಾರ್ಯಕರ್ತರು ಜಮಾವಣೆ ಆಗೋದಕ್ಕೆ ಮುಂದಾಗ್ತಾರೆ. ಆಗ ಕೊನೆ ಗಳಿಗೆಯಲ್ಲಿ ಆ ಅನುಮತಿಯನ್ನ ನಿರಾಕರಣೆ ಮಾಡಿ ತಹಸೀಲ್ದಾರ್ ಆದೇಶ ಹೊರಡಿಸಿರುವಂತದ್ದು. ಸೇಡಂ ತಹಸೀಲ್ದಾರ್ ಶ್ರೇಯಾಂಕ ಇದೀಗ ಏನು ಆ ಒಂದು ಆದೇಶ ಹೊರಡಿಸಿರುವಂತದ್ದು. ಅನುಮತಿ ನಿರಾಕರಣೆಗೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದೀಗ ಏನು ಮತ್ತಷ್ಟು ಆಕ್ರೋಶವನ್ನ RSS ಕಾರ್ಯಕರ್ತರು ಹೊರ ಹಾಕ್ತಾ ಇರುವಂತದ್ದು. ಯಾಕಂತಂದ್ರೆ ನೀವು ಅನುಮತಿ ನಿರಾಕರಣೆ ಮಾಡ್ಬೇಕಾಗಿದ್ರೆ ಮೊದಲೇ ಅದನ್ನ ಹೇಳಬೇಕಾಗಿತ್ತು. ಕೊನೆಯ ಹಂತದಲ್ಲಿ ಅಂದ್ರೆ RSS ನ ಕಾರ್ಯಕರ್ತರು ಎಲ್ಲವೂ ಕೂಡ ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡು ಜನರು ಸೇರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆದೇಶ ನಿರಾಕರಣೆ ಮಾಡುವಂತ ಏನು ಆದೇಶ ಮಾಡಿದ್ರಿ, ಸೊ ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಕ್ರೋಶ ಹೊರ ಆಗ್ತಾ ಇರುವಂತದ್ದು. ಅದಲ್ಲದೆ ಒಂದು ವೇಳೆ ಈ ಫೋರ್ಸೇಬಲಿ ಏನಾದರೂ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಮಾಡಿದ್ರೆ ಅದನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ಪೊಲೀಸ್ ಇಲಾಖೆ ಮತ್ತೆ ಬಂದೋಬಸ್ತ್ ಅನ್ನ ಕೂಡ ಇದೀಗ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಸದ್ಯ ಇದೀಗ ಪೊಲೀಸರು ಮತ್ತೆ ಅಧಿಕಾರಿಗಳು ಜೊತೆಗೆ RSS ಕಾರ್ಯಕರ್ತರ ಮಧ್ಯೆ ಏನೋ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಅನುಮತಿ ಕೊನೆ ಗಳಿಗೆಯಲ್ಲಿ ಯಾಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿ. ಒಟ್ಟಿನಲ್ಲಿ ಸರ್ಕಾರ RSS ಬ್ಯಾನ್ ಮಾಡ್ಬೇಕು ಅನ್ನುವಂತ, ಅಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡ್ಬೇಕು ಅನ್ನುವಂತ ಏನೋ ಒಂದು ನಿರ್ಧಾರ ತೆಗೆದುಕೊಂಡ ಬಳಿಕ ಇದೀಗ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಅಂದ್ರೆ ಪಥಸಂಚಲನ RSS ಕಾರ್ಯಕರ್ತರು ಎಲ್ಲೆಲ್ಲಿ ಹಮ್ಮಿಕೊಂಡಿದ್ರು ಶತಾಬ್ದಿ ಅಂಗವಾಗಿ RSS ಪಥಸಂಚಲನ ಹಮ್ಮಿಕೊಂಡಿದ್ರು, ಅಲ್ಲೆಲ್ಲ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದರಂತೆ ಇದೀಗ ಸೇಡಂ ಪಟ್ಟಣದಲ್ಲೂ ಕೂಡ ಈ ಒಂದು RSS ಪಥಸಂಚಲನ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿ ಆದೇಶ ಹೊರಡಿಸಿರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ಮಾಹಿತಿಗಾಗಿ.